ಸತ್ತು ಮಣ್ಣಾದವನಿಗೂ ಸಿಗಲಿಲ್ಲ ಶಾಂತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ಮಗನ ಸಮಾಧಿಯನ್ನ ಧ್ವಂಸ ಮಾಡಲಾಗಿದೆ. ಧ್ವಂಸವಾದಂತಹ ಮಗನ ಸಮಾಧಿ ಮೇಲೆ ತಾಯಿ ರೋಧಿಸ್ತಾ ಇದ್ದಾರೆ. ಚಿಂತಾಮಣಿ ತಾಲೂಕಿನ ರಾಂಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಮಗನ ಸಮಾಧಿ ಸ್ಥಿತಿಯನ್ನ ನೆನೆದು ಅನ್ನ ನೀರು ಬಿಟ್ಟಿದ್ದಾರೆ ತಾಯಿ. ಸಾಫ್ಟ್ವೇರ್ ಇಂಜಿನಿಯರ್ ಮಗನ ಸಮಾಧಿಯನ್ನ ಧ್ವಂಸ ಮಾಡಿದ್ದಾರೆ ಪಾಪಿಗಳು. ದೂರು ನೀಡಿದ್ರು ಕೂಡ ಚಿಂತಾಮಣಿ ಪೊಲೀಸರು ತಲೆ ಕೆಡಿಸ್ಕೊಳ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ. ಜಮೀನು ಜಗಳಕ್ಕೆ ಈ ಸಮಾಧಿಯನ್ನ ಬೇಕು ಅಂತಾನೆ ಧ್ವಂಸ ಮಾಡುವಂತಹ ಕೆಲಸಗಳಾಯ್ತಾ? ಈ ರಕ್ಕಸರಾದಂತಹ ದಾಯಾದಿಗಳಾದ್ರ ಅಂತ ಕಣ್ಣೀರ್ ಹಾಕ್ತಾ ಇದ್ದಾರೆ ತಾಯಿ. ಚಳಿಯನ್ನೂ ಕೂಡ ಲೆಕ್ಕಿಸದೆ ಮಗನ ಸಮಾಧಿ ಮೇಲೆ ಮಲಗಿದ್ದಾರೆ ಅಮ್ಮ. ವರ್ಷದ ಹಿಂದೆಯಷ್ಟೇ ಅಪಘಾತದಲ್ಲಿ ಮಗ ಮೃತಪಟ್ಟಿದ್ರು. ಈಗ ಮಗನ ಸಮಾಧಿಯನ್ನು ಕೂಡ ಬಿಟ್ಟಿಲ್ಲ ಪಾಪಿಗಳು. ನೋಡಿ ಮಗನ ಸಮಾಧಿಯನ್ನ ಯಾವ ರೀತಿಯಾಗಿ ಧ್ವಂಸ ಮಾಡಿದ್ದಾರೆ ಅಂತ ಹೇಳಿ. ಮೊದಲೇ ತಾಯಿ ಮಗನನ್ನ ಕಳ್ಕೊಂಡಂತಹ ನೋವಿನಲ್ಲಿ ಇದ್ರು. ಎಂತಹ ಎದೆ ಎತ್ತರಕ್ಕೆ ಬೆಳೆದಿದ್ದಂತಹ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಇನ್ನು 1 ವರ್ಷ ಆಗಿದೆ ಅಷ್ಟೇ. ಅಂತ ಮಗನನ್ನ ಕಳ್ಕೊಂಡಂತಹ ತಾಯಿ ಮನಸ್ಸಿಗೆ ಬಹಳಷ್ಟು ನೋವಾಗಿರುತ್ತೆ. ಈಗ ಸತ್ತ ಮೇಲೂ ಕೂಡ ಈ ರೀತಿಯಾಗಿ ದ್ವೇಷ ಕಾರ್ತಾರೆ, ಸಮಾಧಿಯನ್ನ ಧ್ವಂಸ ಮಾಡ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಎಂಥದ್ದು ಅಂತ. ಹಾಕಿದ್ದಾರೆ ಸರ್. ಇದು ನಮ್ಮ ಯಜಮಾನ್ರ ಆಸ್ತಿ ಅಂತ ಹೇಳ್ಬಿಟ್ಟು ಅವತ್ತು ನನ್ನ ಮಗು ಆಕ್ಸಿಡೆಂಟಲ್ಲಿ ಡೆತ್ ಆದರೆ ಎತ್ಕೊಂಬಂದಿಲ್ಲ, ಹಾಕ್ಕೊಂಡ್ವಿ. ಇಲ್ಲಿ ಹಾಕ್ಕೊಂಡ್ಮೇಲೆ ನಮ್ಮದೇ ಅಲ್ವಾ ಅಂತ ಹೇಳಿಬಿಟ್ಟು ಸುತ್ತು ಗೋಡೆ ಹಾಕಿ ಅಷ್ಟಗ್ಲ ಮಾಡ್ಕೊಂಡಿದ್ವಿ. ಗಿಡಗಳೆಲ್ಲ ಹಸಿರಾಗಿ ನೆಟ್ಟಿದ್ದೆ. ನನ್ನ ಮಗನಿಗೆ ನೆರಳಿರುತ್ತೆ ಅಂತ ಹೊಂಗೆ ಮರ ಇಟ್ಟೆ. ನೋಡಿ ಅಲ್ಲಿ ಎಷ್ಟು ದೊಡ್ಡ ಮರ ಬೀಳ್ಸಿದಾರೋ, ಹೆಂಗೆ ಬೀಳ್ಸಿದಾರೋ. ಆ ಹೊಂಗೆ ಮರ ಏನು ಮಾಡುತ್ತೆ, ಗಿಡ ನೆರಳಿರಲಿ ಅಂತ ಎಲ್ಲ ಬೀಳಿಸಿದ್ರು. ಅಕ್ರಮವಾಗಿ ಅಲ್ಲೆಲ್ಲೋ ತಹಸೀಲ್ದಾರ್ ಹತ್ರ ಹೋಗಿ ಮಾಡಿಸ್ಕೊಂಡ್ರಲ್ಲ. ಏನು ಎತ್ಕೊಂಡು ಹೋಗ್ತೀವ ಜಮೀನನ್ನು, ಅವ್ರು ಮಾಡಿಸ್ಕೊಂಡಿದ್ದಾರಲ್ಲ, ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ಕೇಸ್ ಹಾಕ್ಕೊಂಡು ಇದು ಮಾಡಿದ್ರು. ಕೇಸ್ ನಡೀತಾಯಿದ್ರು, ಮುಲ್ಕಂಬಿ ಹಾಕಿದ್ರು. ಆವಾಗೂ ಮಾತಾಡಿಲ್ಲ. ದಾರಿಯ ಲಾಸ್ಟಲ್ಲಿ ಎಲ್ಲೋ ಬಿಟ್ಟಿದ್ರು. ಅಲ್ಲಿಂದ ಬಂದು ನಾನು ಪೂಜೆ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಮಗನ ಸಮಾಧಿ ಮೇಲೆ ಇದೀಗ ತಾಯಿ ರೋಧಿಸ್ತಾ ಇದ್ದಾರೆ. ಆ ಸಮಾಧಿಯನ್ನ ಧ್ವಂಸ ಮಾಡಿದ್ಯಾರು, ಯಾವ ಕಾರಣಕ್ಕೆ ಮಾಡಿದ್ರಂತೆ, ಯಾಕೆ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ, ಪೊಲೀಸ್ನವ್ರು ಏನ್ ಹೇಳ್ತಾ ಇದ್ದಾರೆ? ಖಂಡಿತ ಏನು ಸತ್ತು ಮಣ್ಣಾದ ಮಗನ ಆತ್ಮಕ್ಕೆ ಕೂಡ ಶಾಂತಿ ಇಲ್ಲದ ಆಗಿರ್ತಕ್ಕಂಥದ್ದು. ಏನೋ ರಾತ್ರಿ ಕಿಡಿಗೇಡಿಗಳು ಏನೋ ಧ್ವಂಸವನ್ನ ಮಾಡತಕ್ಕಂಥದ್ದು, ಸಮಾಧಿಯನ್ನ ಧ್ವಂಸ ಮಾಡತಕ್ಕಂಥದ್ದು, ಕರುಳು ಕಿಡಿಯ ನೆನಪು ಉಳಿಸಿಕೊಳ್ಳಲು ತಾಯಿಗಾಗ ಈಗ ಕಣ್ಣೀರ್ ಹಾಕೊಂಡು ಸಮಾಧಿ ಮೇಲೆ ಮಲಗಿ ತನ್ನ ರೋದನೆಯನ್ನು ವ್ಯಕ್ತಪಡಿಸತಕ್ಕಂಥದ್ದು. ಈ ಘಟನೆ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಒಂದು ರಾಂಪುರ ಗ್ರಾಮ ಏನಿದೆ, ಆ ಗ್ರಾಮ ನಿವೇಶನ ಒಂದು ಲೇಔಟ್ ಮಾಡಿದ್ದಾರೆ. ಆ ಲೇಔಟ್ ಅಲ್ಲಿ ಇವ್ರು ಜಮೀನ್ ಕೊಟ್ಟಿರೋದಿಲ್ಲ. ಹಾಗಾಗಿ ಸುತ್ತಲೂ ಲೇಔಟ್ ಮಾಡಿದ್ರೆ ಇವ್ರ ಜಮೀನ್ ಮಾತ್ರ ಖಾಲಿ ಇಟ್ಕೊಂಡಿದ್ದಾರೆ. ಆದ್ರೆ ಇವ್ರ ಜಮೀನು ಸಹ ಲೇಔಟ್ ಮಾಡ್ಬೇಕು ಅಂತೇಳಿ ಅವರ ದಾಯಾದಿಗಳಾಗಿರ್ತಕ್ಕಂಥವರು ರಾತ್ರಿ ದಾಖಲಾತಿಗಳನ್ನ ತಿರ್ಚಿ ಅವರು ತಮ್ಮ ಹೆಸರುಗಳಿಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ರಾತ್ರಿ ಬಂದ್ಬಿಟ್ಟು ಸಮಾಧಿ ಏನು ಕಳೆದ 1 ವರ್ಷದ ಹಿಂದೆ ತನ್ನ ಮಗ ಅಪಘಾತದಲ್ಲಿ ತೀರ್ಕೊಂಡಿರ್ತಾರೆ ವರುಣ್ ಅಂತಕ್ಕಂಥವ್ರು. ಆದ್ರೆ ಅವನ ನೆನಪಿಗಾಗಿ ಒಂದು ಸಮಾಧಿಯನ್ನ ಕಟ್ಕೊಂಡಿರ್ತಾರೆ ತಾಯಿ ಮತ್ತೆ ತಂದೆಯವರು. ಆದ್ರೆ ಇವತ್ತು ರಾತ್ರಿ ಬಂದು ಸಮಾಧಿಯನ್ನ ಧ್ವಂಸ ಮಾಡಿ ಏನೋ ದುಷ್ಕೃತ್ಯವನ್ನ ಮೆರೆತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವರು ಕೂಡ ಸಾಕಷ್ಟು ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೊಡಕ್ ಹೋಗಿದ್ರು. ಕೂಡ ಪೊಲೀಸರು ದೂರು ಕೊಡದೆ ನಿರ್ಲಕ್ಷ್ಯ ಮಾಡಿ ಅವ್ರನ್ನ ಹೊರಗಡೆ ಹಟ್ಟಿರ್ತಕ್ಕಂಥದ್ದು. ಮತ್ತೆ ತಾಲೂಕು ಆಫೀಸು ಮತ್ತೆ ಎಲ್ಲಾ ಜಿಲ್ಲಾ ತಾಲೂಕು ಅಧಿಕಾರಿಗಳು ಕೂಡ ಎಲ್ಲಾ ಅಧಿಕಾರಿಗಳು ತಂದಿದ್ದಾರೆ. ಮತ್ತೆ ಇದೇ ವಿಚಾರದಲ್ಲೂ ಸಹ ಸಿದ್ದರಾಮಯ್ಯ ಜೊತೆ ಏನೋ ಒಂದು ಜನತಾ ದರ್ಶನದಲ್ಲಿ ಕಾರ್ಯಕ್ರಮದಲ್ಲೂ ಕೂಡ ತಮ್ಮ ನೋವನ್ನು ಹೇಳ್ಕೊಂಡಿದ್ದಾರೆ. ಅದಾದ್ರೂ ಕೂಡ ಅಲ್ಲಿಂದ ಆರ್ಡರ್ಸ್ ಬಂದ್ರು ಕೂಡ ಇಲ್ಲಿ ಕೆಳಮಟ್ಟದ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ರೆ ಹಿನ್ನೆಲೆ ಕೂಡ ಈ ಒಂದು ಬಲಾಢ್ಯ ಏನಂದ್ರೆ ಈ ಊರಲ್ಲಿ ಅವರು ಇವತ್ತು ಆ ಸಮಾಧಿಯನ್ನ ಧ್ವಂಸಗೊಳಿಸಿ